ನಮಸ್ಕಾರ, ನಾನು ಸಿನಪ್ ಹೊಸದೂರ್. ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ 7:30ಗೆ ಶುರುವಾಗುತ್ತೆ. ಸೊ ಇವತ್ತಿನ ಮ್ಯಾಚ್ನಲ್ಲಿ ಚೆನ್ನೈ ವರ್ಸಸ್ RCB. ನೀವು ಯಾರು ಸಪೋರ್ಟ್ ಮಾಡ್ತೀರಾ ಏನನ್ನೋದು ಅದು ನಿಮಗೆ ಬಿಟ್ಟ ವಿಚಾರ. ಆದರೆ ಇವತ್ತು ತಂಡಗಳ ಬಲಾಬಲ ನೋಡಿದ್ರೆ ಎರಡೂ ತಂಡಗಳು ಕೂಡ ತುಂಬ ಚೆನ್ನಾಗಿದೆ. ಎರಡೂ ತಂಡಗಳು ಕೂಡ ಮೊದಲನೇ ಮ್ಯಾಚ್ ಗೆದ್ದು ಬರ್ತಿರ್ತಕ್ಕಂಥದ್ದು. RCB ಕೂಡ ಚೆನ್ನಾಗಿ ರನ್ ರೇಟ್ನಲ್ಲಿ ಗೆದ್ದು ಬಂದಿದೆ. ಅದೇ ರೀತಿ ಕೂಡ ಚೆನ್ನೈ ಕೂಡ ಗೆದ್ದು ಬಂದಿದೆ. ಸೊ ಇಲ್ಲಿ ಬಲಾಬಲ ನೋಡೋದಾದರೆ ಸ್ಪಿನ್ ಮ್ಯಾಚ್ ಅಂದರೆ ಸ್ಪಿನ್ಗೆ ಚೆನ್ನಾಗಿ ಅನುಕೂಲ ಇರ್ತಕ್ಕಂಥದ್ದು ಚೆನ್ನೈನ ಪಿಚ್. ಸೊ ಇದರಲ್ಲಿ 3 ಜನ ಸ್ಪಿನ್ನರ್ಸ್ ಇದ್ದಾರೆ ಅವ್ರ ಕಡೆ. ಸೊ ಅಶ್ವಿನ್ನು, ಜಡೇಜಾ ಇವರು ತುಂಬ ಆ ಪಿಚ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅಶ್ವಿನ್ನು ಹೋಮ್ ಗ್ರೌಂಡು. ಸೊ ನಾವು ಇಲ್ಲಿಂದ ಅಂದರೆ ಟ್ರಾವೆಲ್ ಮಾಡ್ತಾರೆ, RCBನವರು ಅಲ್ಲಿಗೆ ಟ್ರಾವೆಲ್ ಮಾಡ್ತಿರ್ತಕ್ಕಂಥದ್ದು. ಸೊ ಕಳೆದ ಬಾರಿ ಅಲ್ಲಿ ಮ್ಯಾಚ್ ನಾವು ಸೋತಿದ್ವಿ. ಸೊ ಇಲ್ಲಿ ಹೋದ ವರ್ಷ ಇಲ್ಲಿ ನಾವು ಬೆಂಗಳೂರಿನಲ್ಲಿ ಅವ್ರಿಗೆ ನಾವು ಸೋಲಿಸಿ ಗೆದ್ದಿದ್ವಿ. ಸೊ ಇಲ್ಲಿ ನೋಡೋದಾದರೆ ನಮ್ಮಲ್ಲಿ ಸ್ಪಿನ್ನಿಗೆ ಚೆನ್ನಾಗಿ ಆಡ್ತಾ ಇರ್ತಕ್ಕಂಥದ್ದು ರಜತ್ ಪಾಟಿದಾರ್. ಇತ್ತೀಚೆಗೆ ಒಂದು ಶಾಟ್ ಅಂದರೆ ಚೆನ್ನಾಗಿ ಆಡೋದನ್ನು ಕಲ್ತಿದ್ದಾರೆ. ಅವ್ರದ್ದೇ ಆದ ಒಂದು ಶೈಲಿಯಲ್ಲಿ ವಿರಾಟ್ ಕೊಹ್ಲಿ ಅವರು ನಮ್ಮ ಕಿಂಗ್ ಕಲ್ತಿದ್ದಾರೆ. ಸೊ ಎರಡೂ ತಂಡ ಕೂಡ ಬಲ ಸೂಪರ್ ಆಗಿದೆ. ಸೊ ಇಲ್ಲಿ ಫ್ಯಾನ್ ವಾರ್ಸ್ ಅಂದರೆ ತುಂಬ ಜೋರಾಗಿರುತ್ತೆ. ಚೆನ್ನೈ ಮತ್ತು RCB ಮ್ಯಾಚ್ ಅಂದರೆ ಬರೋದೇ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದ್ದಂಗೆ. ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ಕ್ರೌಡು. ಸೊ ಅಲ್ಲಿ ಒಬ್ಬರನ್ನೊಬ್ಬರು ಫ್ಯಾನ್ಸು ಕಾಲು ಹೇಳ್ಕೊಳ್ತಾನೆ ಇರ್ತಾರೆ. ನೀವು 5 ಸಾರಿ ಕಪ್ ಗೆದ್ದಿದ್ದೀರಾ, ನಾವು ಒಂದು ಸಾರಿ ಕಪ್ ಗೆದ್ದಿಲ್ಲ ಅನ್ನೋದು ಒಬ್ಬರ ಮೇಲೆ ಒಬ್ಬರು ಹೇಳ್ಕೊತಾ ಇರ್ತಾರೆ. ಆದರೆ ನೋಡಬೇಕಾಗತ್ತೆ ಇವತ್ತು ಯಾರು ಗೆಲ್ತಾರೆ, ಯಾರೆಲ್ಲ ಸೋಲ್ತಾರೆ. ಮತ್ತು ಮುಂದಿನ ಬರುವಂಥ ಚೆನ್ನೈ ವರ್ಸಸ್ RCB ಮ್ಯಾಚ್ ಇನ್ನೂ ಜೋರಾಗಿರುತ್ತೆ. ಒಂದು ವೇಳೆ ಏನಾದರೂ ಚೆನ್ನೈ ವಿರುದ್ಧ RCB ಗೆದ್ದರೆ ಮಾತ್ರ ಮುಂದಿನ ಮ್ಯಾಚು ಸೂಪರಾಗಿರುತ್ತೆ. ಅದು ಇಲ್ಲೇ ಬೆಂಗಳೂರಲ್ಲಿ ನಡೆಯುತ್ತೆ. ಆ ಒಂದು ಈಗ ಚೇಸಿಂಗ್ನಲ್ಲಿ ಮೊನ್ನೆ ಗೆದ್ದಿರ್ತಕ್ಕಂಥ ಚೇಸಿಂಗ್ ಇದ್ರೇ ಅಲ್ಲಿ ಚೆನ್ನಾಗಿ ಆಡ್ಬೋದು ಅನ್ನೋದು. ಅಂದರೆ ಸ್ಕೋರ್ ಇಷ್ಟೇ ಇದೆ ಅಂತ ಒಂದು ನಮಗೆ ಗೊತ್ತಾಗುತ್ತೆ. ಇಷ್ಟು ಸ್ಕೋರ್ ಇದ್ದರೆ ಯಾವ ರೀತಿ ಆಡ್ಬೋದು ಅನ್ನೋ ಪ್ಲ್ಯಾನ್ ಇರುತ್ತೆ. ಟಾಸ್ ಪ್ರಮುಖ ಆಗುತ್ತೆ. ರಜತ್ ಪಾಟಿದಾರ್ ಏನು ಮಾಡ್ತಾರೆ ನೋಡೋಣ. ತಂಡಗಳಲ್ಲಿ ಇವತ್ತು ನಮಗೆ RCBಗೆ ನಮ್ಮ ಭುವಿ ಬರುವಂಥ ಚಾನ್ಸಸ್ಸು ಹೆಚ್ಚಾಗಿ ಕಾಣ್ತಿದೆ. ಆದರೆ ಬ್ಯಾಟಿಂಗ್ ಕೋಚ್ ದಿನೇಶ್ ಕಾರ್ತಿಕ್ ಅವರು ಹೇಳಿದರು. ಸೊ ಇವತ್ತು ಭುವಿ ಅವರು ಬರುವಂಥ ಚಾನ್ಸಸ್ಗಳು ಹೆಚ್ಚಾಗಿದೆ. ಸೊ ಚೆನ್ನೈಯವರು ಯಾವುದೇ ಚೇಂಜ್ ಮಾಡಲ್ಲ ಅಂತ ಅಂದ್ಕೊಂಡಿದ್ವಿ. ನೋಡೋಣ, 7:30ಗೆ ಸಿಗೋಣ. 7:30ಗೆ ಏನಾಗುತ್ತೆ ನೋಡೋಣ, ಅದೊಂದು ಅಪ್ಡೇಟ್ ಕೊಡ್ತೀವಿ.